ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಹೇರ್ ಗ್ರೋತ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಬರೋಣ. ಮೊದಲಿಗೆ ಬೇಕಾಗಿರೋದು ಅಗಸೆ ಬೀಜ, ಅದಾದ ನಂತರ ಕರಿಬೇವು, 4 ರಿಂದ 5 ಲವಂಗ, ಸ್ವಲ್ಪ ರೈಸ್, ಅದಾದ ನಂತರ ಮೆಂತೆ. ಈ 5 ಇಂಗ್ರೀಡಿಯೆಂಟ್ಸ್ನನ್ನು ತೆಗೆದುಕೊಳ್ಳಿ. ನಂತರ ಒಂದು ಬೌಲ್ಗೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ. ಆ ನೀರಿಗೆ ಈ 5 ಪದಾರ್ಥಗಳನ್ನು ಸೇರಿಸಿಕೊಳ್ಳಿ. ಮೊದಲು ಅಗಸೆ ಬೀಜ, ಮೆಂತೆ, ಅಕ್ಕಿ, ಲವಂಗ, ಕರಿಬೇವು ಸೊಪ್ಪು, ಇದನ್ನು ಹಾಕಿಕೊಳ್ಳಿ. ನಂತರ ಇದನ್ನು ಕುದಿಯಲು ಬಿಡಿ. ನೋಡಿ ಹೇಗೆ ಕುದೀತಾ ಇದೆ. ಸೊ ಒಂದು 10 to 15 ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು. ನೋಡ್ತಾ ಇರ್ಬೋದು ನೀವು ಯಾವ ಥರ ಕುದೀತಾ ಇದೆ, ಹಾಗೆ ಕಲರ್ ಯಾವ ಥರ ಬರ್ತಾ ಇದೆ ಅಂತ ನೀವು ಕೂಡ ನೋಡ್ಬೋದು. ಹಾಗೆ ಈ ಥರ ಒಂಥರ ಜೆಲ್ ರೂಪದಲ್ಲಿ ಬರುತ್ತೆ. ಆ ಥರ ಬರೋ ತನಕ ನಾವು ಅದಾದ ನಂತರ ಒಂದು ಬೌಲ್ಗೆ ಎಲ್ಲದನ್ನು ಮಿಶ್ರಣವನ್ನು ಒಂದು ಬೌಲಲ್ಲಿ ಹಾಕಿಕೊಳ್ಳಿ. ನೋಡ್ತಾ ಇರ್ಬೋದು ನೀವು ಕಲರ್ ಹೇಗಿದೆ ಅಂಥೇಳಿ. ಇದನ್ನು ವೀಕ್ಲಿ 1 ಟೈಮ್ಸ್ ಮಾಡಿದ್ರೂ ಓಕೆ, ಇಲ್ಲ ವೀಕ್ಲಿ 2 ಟೈಮ್ಸ್ ಮಾಡಿದ್ರೂ ಓಕೆ. ಅದಾದ ನಂತರ ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ಹಾಕ್ತಾಯಿದ್ದೀನಿ. 1 ಅಥವಾ 2 ನಿಮಗೆ ಎಷ್ಟು ಬೇಕು ಅಷ್ಟು, ಆದರೆ ಜಾಸ್ತಿ ಹಾಕಬೇಡಿ, 1 or 2 ಅಷ್ಟೇ. ಅದಾದಮೇಲೆ ಒಂದು ಎಗ್ಗನ್ನು ತೆಗೆದುಕೊಂಡಿದ್ದೀನಿ. ಎಗ್ಗಲ್ಲಿರೋ ವೈಟನ್ನು ಮಾತ್ರ ಮಿಶ್ರಣ ಮಾಡಿಕೊಳ್ಳಿ. ನೋಡ್ತಾ ಇರ್ಬೋದು ನಾನು ಎಗ್ ವೈಟ್ ಅಷ್ಟೇ ಹಾಕ್ತಾಯಿದ್ದೀನಿ, ಎಲ್ಲೋ ನಮಗೆ ಬೇಡ, ಓನ್ಲಿ ಎಗ್ ವೈಟ್ ಅಷ್ಟೇ. ನಾವು ಇದನ್ನು ವೀಕ್ಲಿ ಮಾಡ್ತಾಯಿದ್ರೆ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. 1-2 ವಾರ ಬಿಟ್ಟು ಮಾಡಿ ನನಗೆ ರಿಸಲ್ಟ್ ಬಂದಿಲ್ಲ, ಇದರಿಂದ ಏನೂ ಎಫೆಕ್ಟ್ ಆಗಿಲ್ಲ ಅಂತ ಹೇಳೋರು ತುಂಬ ಜನ ಇದ್ದಾರೆ. ಸೊ ವೀಕ್ಲಿ ಟ್ರೈ ಮಾಡಿ, ನೀವು ಗೊತ್ತಾಗುತ್ತೆ. 1 ವಾಶ್ಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದಾದಮೇಲೆ ಸ್ವಲ್ಪ ತಂಡ ಆದಮೇಲೆ ಅದಕ್ಕೆ ಕೋಕೋನಟ್ ಆಯಿಲ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಪ್ಯಾರಾಶೂಟನ್ನು ಬಳಸ್ತಾಯಿದ್ದೀನಿ. ನೀವು ಎಗ್ಗನ್ನ ಅದೆಲ್ಲ ತಣ್ಣಗಾದ ಮೇಲೆ ಹಾಕಬೇಕು, ಎಗ್ ವೈಟ್ನ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು 3 ಚೆನ್ನಾಗಿ ಮಿಶ್ರಣ ಆಗಬೇಕು. ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾವು ಈ ಪ್ಯಾಕ್ ರೆಡಿಯಾಗಿದೆ. ಸೊ ಈಗ ನಾವು ತಲೆಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ನೋಡಿ ಈ ಥರ ಆಗಿದೆ, ನೀವು ನೋಡ್ತಾ ಇರ್ಬೋದು. ಆಮೇಲೆ ಇದನ್ನು ಸ್ವಲ್ಪನೇ ಹಚ್ಕೊತಾ ಇದ್ದೀನಿ. ಫುಲ್ ತಲೆ ಬುಡಕ್ಕೆ, ತುದಿಗೆ ಎಲ್ಲ ಹಚ್ಕೋಬೇಕು. ಆದರೂ ಫುಲ್ ತಲೆ ಹಚ್ಕೋಬೇಕು. ನೋಡ್ತಾ ಇರ್ಬೋದು ನಾನು ಹೇಗೆ ಹಚ್ಕೊತಿದ್ದೀನಿ ಅಂತ. ಅದಾದಮೇಲೆ ನೋಡಿ ವಾಶ್ ಮಾಡಿ 20 ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡಬೇಕು. ನೋಡ್ತಾ ಇರ್ಬೋದು ನೀವೇ ಇಲ್ಲಿ ಎಷ್ಟು ಸ್ಮೂತಾಗಿದೆ ಅಂಥೇಳಿ ನನ್ನ ಹೇರು. ಓನ್ಲಿ 1 ವಾಶ್ಗೆ. ಒಳ್ಳೆ ವಿಡಿಯೋಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ ಯು.